ನಮಸ್ಕಾರ ಎಲ್ಲರಿಗೂ KNR ಕ್ರಿಯೇಟಿವ್ ಝೋನ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ ಮಾರ್ಕಂಡೇಶ್ವರ ಬೆಟ್ಟದ ಬಗ್ಗೆ ತಿಳಿಯೋಣ. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಈ ಮಾರ್ಕಂಡೇಶ್ವರ ಬೆಟ್ಟ ಎಲ್ಲಿದೆ, ಅಲ್ಲಿ ಏನೇನಿದೆ, ಯಾವ ಟೈಮ್ಗೆ ಹೋಗಬೇಕು ಅಂತ ತಿಳಿಸ್ಕೊಡ್ತೀನಿ. ಮತ್ತು ಅಲ್ಲಿ ಯಾವ ಗುಡಿಗಳಿವೆ ಹಾಗೂ ಅಲ್ಲಿನ ಇತಿಹಾಸ ಏನು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಮಾರ್ಕಂಡೇಶ್ವರ ಬೆಟ್ಟವು ಕರ್ನಾಟಕದ ಕೋಲಾರ ತಾಲೂಕಿನ ಒಕ್ಕಲಿರಿ ಗ್ರಾಮದ ಸಮೀಪದಲ್ಲಿದೆ. ಬೆಂಗಳೂರಿನಿಂದ ಸುಮಾರು 60 ಕಿಲೋಮೀಟರ್, ಮಾಲೂರಿಂದ 18 ಕಿಲೋಮೀಟರ್, ಕೋಲಾರಿಂದ 15 ಕಿಲೋಮೀಟರ್ ದೂರದಲ್ಲಿದೆ. ದಾರಿಲಿ ಹೋಗ್ತಾ ವೆಜಿಟೇಬಲ್ಸ್ ಮತ್ತು ಫ್ಲವರ್ಸ್ ಗಿಡಗಳನ್ನು ಕಾಣಬಹುದು. ಈಗ ನಾನು ಮಾಲೂರು ರೋಡ್ ಕಡೆಯಿಂದ ಹೋಗ್ತಾ ಇದ್ದೀನಿ. ಲೊಕೇಶನ್ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಚೆಕ್ ಮಾಡಿ. ಒನ್ ಡೇ ಟ್ರಿಪ್ ಫ್ಯಾಮಿಲಿ ಜೊತೆ ಸ್ಪೆಂಡ್ ಮಾಡೋಕ್ಕೆ ಇದು ಬೆಸ್ಟ್ ಪ್ಲೇಸ್ ಅಂತಲೇ ಹೇಳ್ಬೋದು. ಈ ದೇವಸ್ಥಾನ ಬೆಳಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆಯವರೆಗೂ ಓಪನ್ ಇರುತ್ತೆ. ವಿಶೇಷವಾಗಿ ಸೋಮವಾರದಂದು ಬೆಳಗ್ಗೆ 10 ಗಂಟೆಯಿಂದ ಸಂಜೆ 4 ಗಂಟೆಯ ತನಕ ಓಪನ್ ಇರುತ್ತೆ. ಸುಮಾರು 5 ಕಿಲೋಮೀಟರ್ ದೂರದಿಂದ ಈ ಬೆಟ್ಟಕ್ಕೆ ಝೂಮ್ ಮಾಡಿ ನೋಡಿದಾಗ ಕಂಡ ಸುಂದರವಾದ ದೃಶ್ಯವಿದು. ಈ ದೇವಾಲಯದ ಇತಿಹಾಸವೇನೆಂದರೆ, ಮೃಕಂಡು ಋಷಿಯವರಿಗೆ ತುಂಬ ವರ್ಷಗಳಾದರೂ ಮಕ್ಕಳಿರಲಿಲ್ಲ. ಮಕ್ಕಳಿಗಾಗಿ ಶಿವನನ್ನು ಪೂಜಿಸಿದರು ಮತ್ತು ಅವರಿಗೆ ಮಗುವನ್ನು ಪಡೆಯುವ ವರವನ್ನು ಕೋರಿದರು. ಮೃಕಂಡು ಋಷಿಗೆ ಶಿವನು ಒಬ್ಬ ಮಗನನ್ನು ನೀಡುವುದಾಗಿ ಹೇಳಿದರು, ಆದರೆ ಒಂದು ಷರತ್ತಿನೊಂದಿಗೆ. ಮೊದಲನೇ ಷರತ್ತು 16 ವರ್ಷ ಆಯುಷು ಜೀವನ ಹೊಂದಿರುವ ಜ್ಞಾನವುಳ್ಳ ಮಗು ಬೇಕಾ, ಅಥವಾ 100 ವರ್ಷಗಳ ಕಾಲ ಬದುಕುವ ಕಡಿಮೆ ಜ್ಞಾನದ ಮಗು ಬೇಕಾ ಅಂತ. ಆಗ ಆ ಋಷಿ ಶಿವನಿಗೆ ಹೇಳ್ತಾರೆ, ನನಗೆ ಜ್ಞಾನವಂತನೇ ಬೇಕು ಅಂತ. ಆಗ ಶಿವನು 16 ವರ್ಷ ಆಯುಷು ಇರೋ ಮಗುವ ವರವನ್ನು ಕೊಡುತ್ತಾರೆ. ಆ ಮಗುವೇ ಈ ಮಾರ್ಕಂಡೇಯರು. ಈ ಮಾರ್ಕಂಡೇಯರು ಕೇವಲ 16 ವರ್ಷ ಬದುಕುತ್ತಾರೆ. ಈ ಮಾರ್ಕಂಡೇಯರು ಶಿವನ ಭಕ್ತರಾಗಿ ಬೆಳೆದರು. ಮಾರ್ಕಂಡೇಯರ ಮರಣದ ಸಮಯ ಹತ್ತಿರವಾಗುತ್ತಿದ್ದಂತೆ ಭಕ್ತಿಯಿಂದ ಧ್ಯಾನ ಮಾಡಿ ಶಿವನನ್ನು ಬೇಡಿಕೊಳ್ಳುತ್ತಾರೆ. ಯಮನು ಮಾರ್ಕಂಡೇಯರ ಪ್ರಾಣವನ್ನು ತೆಗೆದುಕೊಳ್ಳಲು ಬಂದಾಗ ಮಾರ್ಕಂಡೇಯರು ಶಿವಲಿಂಗವನ್ನು ಅಪ್ಪಿಕೊಂಡು ಬೇಡಿಕೊಳ್ಳುತ್ತಾರೆ. ಆಗ ಯಮನು ಯಮಪಾಶವನ್ನು ಎಸೆಯುತ್ತಾರೆ. ಆ ಪಾಶವು ಶಿವಲಿಂಗದ ಹತ್ತಿರ ಬೀಳುತ್ತೆ. ಆಗ ಶಿವನು ಪ್ರತ್ಯಕ್ಷರಾಗಿ ಕೋಪದಿಂದ ತ್ರಿಶೂಲವನ್ನು ಯಮನ ಮೇಲೆ ಎಸೆದರು. ಆ ತ್ರಿಶೂಲ ದೇವಸ್ಥಾನದ ಮುಂದೆ ಇರುವ ಬಾವಿಗೆ ಬಿದ್ದಿದೆ ಎಂದು ಹೇಳಲಾಗುತ್ತೆ. ಆಗ ಯಮನು ಹಿಂತಿರುಗಿ ಹೋಗುತ್ತಾರೆ. ಶಿವನು ಮಾರ್ಕಂಡೇಯರಿಗೆ ಶಾಶ್ವತ ಜೀವನವನ್ನು ನೀಡಿದರು. ಈ ಮಾರ್ಕಂಡೇಶ್ವರ ಬೆಟ್ಟವು ಶಿವನ ಆಶೀರ್ವಾದವನ್ನು ಕೋರಿ ಮಾರ್ಕಂಡೇಯ ಧ್ಯಾನ ಮತ್ತು ತಪಸ್ಸು ಮಾಡಿದ ಸ್ಥಳದಲ್ಲಿ ಒಂದಾಗಿದೆ. ಬೆಟ್ಟದ ಮೇಲೆ ಪಾರ್ಕಿಂಗ್ ವ್ಯವಸ್ಥೆ ಮಾಡಿದ್ದಾರೆ. 1988ರಲ್ಲಿ ಈ ದೇವಾಲಯದ ರಾಜಗೋಪುರದ ಶಂಕುಸ್ಥಾಪನೆ ಮಾಡಿದ್ದಾರೆ. 1990ರಲ್ಲಿ ರಾಜಗೋಪುರ ಹಾಗೂ ಇಲ್ಲಿರುವ ಚಿಕ್ಕ ಗುಡಿಗಳ ಪ್ರತಿಷ್ಠಾಪನೆ ಮತ್ತು ಪ್ರಾರಂಭೋತ್ಸವವನ್ನು ಶ್ರೀ ಆದಿಚುಂಚನಗಿರಿ ಮಠಾಧೀಶರಾದ ಶ್ರೀ ಬಾಲಗಂಗಾಧರನಾಥ ಸ್ವಾಮೀಜಿಯವರು ನೆರವೇರಿಸಿದರು. ಈ ದೇವಸ್ಥಾನದ ಆವರಣ ಅಂತೂ ತುಂಬ ದೊಡ್ಡದಾಗಿದೆ. ಬೆಟ್ಟದ ಕೆಳಗೆ ವೆಹಿಕಲ್ಸ್ ಪಾರ್ಕ್ ಮಾಡಿಬಿಟ್ಟು ಸ್ಟೆಪ್ಸ್ ಮೂಲಕ ಹೋಗ್ಬೋದು, ಟ್ರೆಕ್ಕಿಂಗ್ ಮಾಡಬಹುದು, ಅಥವಾ ರೋಡ್ ಮೂಲಕ ದೇವಸ್ಥಾನ ಹತ್ತಿರ ಡೈರೆಕ್ಟ್ ಆಗಿ ಹೋಗ್ಬೋದು. ಸಾವಿರಾರು ವರ್ಷಗಳ ಇತಿಹಾಸವುಳ್ಳ ದೇವಸ್ಥಾನವಿದು. ಕಾರ್ತಿಕ ಮಾಸ ಮತ್ತು ಶಿವರಾತ್ರಿ ಎಂದು ಜಾತ್ರೆ ನಡೆಯುತ್ತೆ ಇಲ್ಲಿ. ಹಾಗೆ ಮಾರ್ಕಂಡೇಶ್ವರ ಜಯಂತಿಯ ದಿನದಂದು ವಿಶೇಷ ಪೂಜೆಗಳು ನಡೆಯುತ್ತೆ. ಚೋಳರ ಕಾಲದಲ್ಲಿ ಕಟ್ಟಿರೋ ದೇವಾಲಯವಿದು. ಮೊದಲನೇದಾಗಿ ಮಾರ್ಕಂಡೇಶ್ವರ ಸ್ವಾಮಿಯ ದರ್ಶನ ಮಾಡೋಣ. ಇಲ್ಲಿ ವಿಶೇಷವಾಗಿ ಪ್ರತಿ ಸೋಮವಾರದಂದು ಅಭಿಷೇಕ ನಡೆಸಲಾಗುತ್ತದೆ.
ಈ ದೇವಾಲಯದ ಆವರಣದಲ್ಲಿ ಎಲ್ಲ ಕಂಬಗಳ ಮೇಲೆ ಕೆತ್ತನೆಗಳನ್ನು ನೀವು ಕಾಣಬಹುದು. ಲಿಂಗದ ಮೇಲೆ 3 ಬೆರಳುಗಳ ಗುರುತು ಇದೆ. ಈ ಗುರುತು ಮಾರ್ಕಂಡೇಯರು ತಬ್ಬಿಕೊಂಡಾಗ ಆಗಿರೋ ಗುರುತು ಎಂದು ಹೇಳಲಾಗುತ್ತೆ. ಈ ದೇವಾಲಯದಲ್ಲಿ ಯಮಪಾಶದ ಗುರುತು ಇದೆ ಎಂದು ಹೇಳಲಾಗುತ್ತೆ. ಸಾವಿನಿಂದ ಪಾರಾಗಲು ಮಾರ್ಕಂಡೇಯ ಈ ಬೆಟ್ಟದ ಮೇಲೆ ಧ್ಯಾನ ಮಾಡಿದರು ಮತ್ತು ಶಿವನಿಂದ ಆಶೀರ್ವಾದ ಪಡೆದರು. ಈ ದೇವಾಲಯದ ಆವರಣದಲ್ಲೇ ಹಲವಾರು ಸಣ್ಣ ಗುಡಿಗಳಿವೆ. ಇಲ್ಲಿಂದ ಒಂದೊಂದಾಗಿ ಎಲ್ಲ ಗುಡಿಗಳನ್ನು ನೋಡೋಣ ಬನ್ನಿ. ಇದು ಸಪ್ತಮಾತೃಕೆಯರ ಗುಡಿ. ಇಲ್ಲಿ ದಕ್ಷಿಣ ಮೂರ್ತಿ ಬ್ರಹ್ಮಿ, ಮಹೇಶ್ವರಿ, ಕೋಮಾರಿ, ವೈಷ್ಣವಿ, ವಾರಾಹಿ, ಇಂದ್ರಾಣಿ, ಚಾಮುಂಡೇಶ್ವರಿ ಮತ್ತು ಗಣಪತಿಯ ವಿಗ್ರಹವನ್ನು ಕಾಣಬಹುದು. ಇದು ವಿಘ್ನೇಶ್ವರ ಸ್ವಾಮಿಯ ಸನ್ನಿಧಿ. ಇದು ಶ್ರೀವಲ್ಲಿ ದೇವಸೇನ ಸುಬ್ರಹ್ಮಣ್ಯ ಸ್ವಾಮಿಯ ಗುಡಿ.
ಇದು ಶ್ರೀ ಪ್ರಸನ್ನ ಪಾರ್ವತಿ ದೇವಿಯ ಸನ್ನಿಧಿ. ಇದು ಶ್ರೀ ಚಂಡಿಕೇಶ್ವರ ಸ್ವಾಮಿಯ ಸನ್ನಿಧಿ. ಇಲ್ಲಿ ವಿಶೇಷವಾಗಿ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯನ್ನು ಕಾಣಬಹುದು. ಶ್ರೀ ಭೈರವೇಶ್ವರ ಸ್ವಾಮಿ ಸನ್ನಿಧಿ ಇದು. ಇಲ್ಲಿ ನೀವು ಶ್ರೀ ನಂದಿ ಬಸವೇಶ್ವರ ಸ್ವಾಮಿಯನ್ನು ಕಾಣಬಹುದು. ಇದು ತ್ರಿಶೂಲ ಗಂಗೆ ಅಂತ ಈ ಬಾವಿಯ ಹೆಸರು. ಒಳಗೆ ಕಪ್ಪು ಪಟ್ಟಿಯ ಗುರುತು ಹೊಂದಿರುವ ಬಾವಿ. ಇದು ಯಮನ ಪಾಶದ ಗುರುತು ಎಂದು ಹೇಳಲಾಗುತ್ತದೆ. ಮಹಾಶಿವರಾತ್ರಿಯ ಸಮಯದಲ್ಲಿ ಹೆಚ್ಚಿನ ಭಕ್ತಾದಿಗಳು ಬರುತ್ತಾರೆ. ಯಮನು ಬಂದ ಗೂಳಿಯ ಹೆಜ್ಜೆಗಳು, ಯಮನ ದೇಹದ ಗುರುತುಗಳು ಮತ್ತೆ ಲಿಂಗಕ್ಕೆ ಯಮಪಾಶ ಎಸೆದು ಗುರುತುಗಳು ಸಹ ಇದಾವಂತೆ ಇಲ್ಲಿ. ಈಗ ಈ ಕಲ್ಲುಗಳ ಕೆಳಗೆ ಹೂತು ಹೋಗಿದೆ ಎಂದು ಹೇಳಲಾಗುತ್ತೆ. ತುಂಬ ನೀಟಾಗಿ ಮೈಂಟೈನ್ ಮಾಡಿದ್ದಾರೆ. ಇಲ್ಲಿ ತುಂಬ ಪ್ರಶಾಂತವಾದ ವಾತಾವರಣ ಇದೆ ಇಲ್ಲಿ. ವಿವಿಧ ಜಾತಿಯ ಮರಗಳು, ಸಸ್ಯಗಳು ಮತ್ತು ಹೂಗಳು ಇಲ್ಲಿ ನೋಡಬಹುದು. ನೇಚರ್ನ ಇಷ್ಟಪಡೋರಿಗೆ ಇದು ಒಳ್ಳೆ ಪ್ಲೇಸ್ ಅಂತಾನೆ ಹೇಳ್ಬೋದು. ಐತಿಹಾಸಿಕ ಮಹತ್ವ ಮತ್ತು ಋಷಿ ಮಾರ್ಕಂಡೇಯರ ಹೆಸರನ್ನು ಹೊಂದಿರುವ ಈ ಬೆಟ್ಟವು ಹಚ್ಚ ಹಸಿರಿನಿಂದ ತುಂಬಿದೆ.
ಈ ಮಾರ್ಕಂಡೇಶ್ವರ ಬೆಟ್ಟದ ಸಮೀಪದಲ್ಲೇ ಇರೋ ಬಿಳಿ ಬೆಟ್ಟನ ಝೂಮ್ ಮಾಡಿ ತೋರಿಸ್ತೀನಿ ಈಗ ನೋಡಿ. ಅಲ್ಲಿ ಕಾಣ್ತಿರೋ ಬಿಳಿ ಬೆಟ್ಟದ ವಿಡಿಯೋ ಕೂಡ ಆದಷ್ಟು ಬೇಗ ಅಪ್ಲೋಡ್ ಮಾಡ್ತೀನಿ. ಈ ಬೆಟ್ಟದ ಆವರಣದಲ್ಲಿ ನವಿಲುಗಳನ್ನು ನೀವು ಕಾಣಬಹುದು. ತಪ್ಪದೆ ಈ ಮಾರ್ಕಂಡೇಶ್ವರ ಬೆಟ್ಟನ ನೀವು ಕೂಡ ವಿಸಿಟ್ ಮಾಡಿ. ತುಂಬಾ ಚೆನ್ನಾಗಿದೆ ಇಲ್ಲಿನ ವಾತಾವರಣ ಹಾಗೂ ಪ್ರಕೃತಿ ಸೌಂದರ್ಯ. ಈ ಮಾರ್ಕಂಡೇಶ್ವರ ಬೆಟ್ಟದ ವಿಡಿಯೋ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.